ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್ಸ್. ನಾನು ಇವತ್ತು ನಿಮಗೆ ಹೊಸ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ನಾನು 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಹಾಗೆ ಈ ಥರ ಕಾಪರ್ ಬೀಡನ್ನ ತಗೊಂಡಿದ್ದೀನಿ. ನಾನು ಡಿಸೈನ್ ಇರೋದು ಸ್ವಲ್ಪ ಕಟ್ಟಿಂಗ್ ಡಿಸೈನು. ಹಾಗೆ ಹರಳೆ ಥರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಇದು 2 ಸ್ಟೆಪ್ ಡಿಸೈನು. ಈಗ ಸ್ಟಾರ್ಟ್ ಮಾಡೋಣ, ಬನ್ನಿ ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಡಬಲ್ ಕಲರ್ ಇದೆ, ಆರೆಂಜ್ ಮತ್ತು ಗ್ರೀನ್ ಕಾಂಬಿನೇಷನ್ ಇದೆ. ಈಗ ನಾನು ಇಲ್ಲಿ ಗ್ರೀನಲ್ಲೇ ಫಸ್ಟು ಲೈನ್ನ ಫಿನಿಶ್ ಮಾಡ್ಕೊಳ್ತೀನಿ. ಇದು ಫ್ಲವರ್ ಡಿಸೈನ್ ಆಗಿರೋದ್ರಿಂದ ಕೆಳಗಡೆ ಲೈನ್ನ ನಾನು ಗ್ರೀನಲ್ಲೇ ಹಾಕ್ಕೊಳ್ತಿದ್ದೀನಿ. ಪರವಾಗಿಲ್ಲ, ನೀವು ಬೇಕಿದ್ರೆ ಬೇರೆ ಕಲರ್ ಎಕ್ಸ್ಚೇಂಜ್ ಮಾಡ್ಕೋಬೋದು. ನಾನು ಗ್ರೀನ್ ಇದೆಯಲ್ಲ ಅನ್ನೋದಕ್ಕೋಸ್ಕರ ಗ್ರೀನಲ್ಲೇ ಹಾಕ್ತಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ 2 ಟೈಮ್ ಲಾಕ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡುವಾಗ ನಾನು ಫಸ್ಟು 2 ಟೈಮ್ ಲಾಕ್ ಮಾಡಿ ಆನಂತರ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಲಾಸ್ಟಿಗೆ ಇದನ್ನು ಗಮ್ ಪೇಸ್ಟ್ ಮಾಡಿಬಿಡಿ. ನಾಟ್ನ ಇಲ್ಲಿಂದ 1 2 3 4 ಚೈನ್ನ ಹಾಕ್ತಿದ್ದೀನಿ. ಇದು ಕುಚ್ಚಿಗೋಸ್ಕರ ಫಸ್ಟಿಗೆ ನಾನು ಕುಚ್ಚಿಗೆ ಜಾಗನ ಬಿಡ್ತಿದ್ದೀನಿ. ನೀವು ಬೇಕು ಅಂದರೆ ಬಿಡಿ, ಇಲ್ಲ ಅಂದರೆ ಹಾಗೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಕೊಚ್ಚಿಗೆ ಜಾಗ ಬಿಟ್ಟಾದಮೇಲೆ ಇಲ್ಲಿಂದ 1 2 3 ಚೈನ್ನ ಹಾಕ್ತಿದ್ದೀನಿ. ಅದನ್ನ ಕೂಡ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಮತ್ತೆ 1 2 3 ಸರಿ 3 ಚೈನ್ನ ಹಾಕಿದ್ದೀನಿ. ಅದನ್ನು 1 ಟೈಮ್ ದಾರ ಸುತ್ಕೊಳ್ತೀನಿ. ಅಲ್ಲಿಂದನೇ ಡೈರೆಕ್ಟಾಗಿ ಇಲ್ಲಿ ನೋಡಿ, ಅದೆಷ್ಟು ಗ್ಯಾಪ್ ಬರುತ್ತೋ ಅಷ್ಟಕ್ಕೆ ಲೆಂತ್ ಇಟ್ಕೊಂಡು ನೀಡಲ್ನ ಹಾಕಿ ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ತೀನಿ. ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ತೀನಿ. ಚಿಕ್ಕದಾಗಿ ಡಬಲ್ ಕ್ರೋಶ ಮಾಡ್ತೀನಿ, ತುಂಬ ಲೆಂತಿಯಾಗಿ ಮಾಡೋದಿಲ್ಲ. ಹಾಗೆ ನಾನು ಈ ಕಾಪರ್ ಬೀಡನ್ನ ತೋರಿಸಿದ್ನಲ್ಲ ಅದನ್ನು ಒಂದು ತಗೊಳ್ತೀನಿ. ಈ ಥರ ಕಾಪರ್ ಬೀಡನ್ನ ತಗೊಂಡು ಹೀಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಮತ್ತೆ ಇಲ್ಲಿ ಇನ್ನೂ ಒಂದು ಸಲ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಏನು ಒಂದು ಕಂಬ ಮಾಡಿದ್ವು ಅದೇ ಗ್ಯಾಪ್ಗೆ ಇನ್ನೂ ಒಂದು ಕಂಬ ಡಬಲ್ ಕ್ರೋಶ ಮಾಡಬೇಕು. ನೋಡಿ, ಈ ಥರ ಬರುತ್ತೆ, ಗೊತ್ತಾಯ್ತಲ್ವ? ಈಗ ಇಲ್ಲಿ ಮತ್ತೆ ನಾನು ಇಲ್ಲಿಂದ 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಅದನ್ನು ಸಿಂಗಲ್ ಕ್ರೋಶ ಮಾಡ್ತೀನಿ. ಎಲ್ಲಿ ಬರುತ್ತೋ ನೋಡಿಕೊಂಡು ಅಲ್ಲಿ ಕರೆಕ್ಟಾಗಿ ಸಿಂಗಲ್ ಕ್ರೋಶ ಮಾಡಬೇಕು. ಮತ್ತು ಇಲ್ಲಿ 3 ಚೈನ್ ಹಾಕ್ತೀನಿ. ಅದನ್ನು ಕೂಡ 1 ಟೈಮ್ ದಾರ ಸುತ್ಕೊಳ್ತೀನಿ. ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಈ ಥರ ಇಟ್ಕೊಂಡು ಹೀಗೆ ಡಬಲ್ ಕ್ರೋಶನ ಮಾಡ್ತೀನಿ. ಡಬಲ್ ಕ್ರೋಶ ಮಾಡಿ ಮತ್ತೆ ಒಂದು ಬೀಡನ್ನ ತಗೊಳ್ತೀನಿ. ಲಾಕ್ ಮಾಡಿ ಮತ್ತೆ ಇನ್ನೊಂದು ಅಲ್ಲೇ ಸೇಮ್ ಗ್ಯಾಪ್ಗೆ ಡಬಲ್ ಕ್ರೋಶ ನೋಡಿ, ಈ ಥರ ಬರುತ್ತೆ. ಮತ್ತೆ 3 ಚೈನ್ ಲಾಕ್ ಮಾಡಿ ಮತ್ತು 3 ಚೈನ್ ಹಾಗೆ ಮತ್ತೆ ಒಂದು ಡಬಲ್ ಕ್ರೋಶ. ನೋಡಿ, ಈ ಥರ ಬರುತ್ತೆ. ಇಲ್ಲಿ ನಾನು ಫಸ್ಟಿಗೆ ಒಂದು ಕುಚ್ಚಿಗೆ ಜಾಗ ಬಿಟ್ಟಿದ್ದೀನಿ. ಈಗ 3 ಆರ್ಚ್ ಫ್ಲವರ್ ಡಿಸೈನ್ ಬರುತ್ತೆ. ಈಗ ಇಲ್ಲಿ ನಾನು ಮತ್ತೆ ಕುಚ್ಚಿಗೆ 4 ಚೈನ್ನ ಹಾಕಿದ್ದೀನಿ. ಲಾಕ್ ಮಾಡ್ಕೊಳ್ತೀನಿ. ಇದು 4 ಚೈನ್ ಕುಚ್ಚಿಗೋಸ್ಕರ. 4 ಚೈನ್ ಕುಚ್ಚಿಗಾದಮೇಲೆ ಮತ್ತೆ ಇಲ್ಲಿ 3 ಚೈನ್ ಇಲ್ಲಿ ಡಬಲ್ ಕ್ರೋಶ ಮತ್ತು ಬೀಟ್ ತಗೋಬೇಕು.
ಮತ್ತು 3 ಚೈನ್ ಸಿಂಗಲ್ ಕ್ರೋಶಾ. ಇದೇ ಥರ ಫುಲ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೇನು 3 ಹಾಕಿದ್ದೀನಲ್ಲ, ನೀವು 4 ಅಥವಾ 5 ಆದರೂ ಮಾಡ್ಕೋಬೋದು. 4 ಆರ್ಚಿಗೆ ಒಂದು ಕುಚ್ಚು ಆ ಥರನಾದರೂ ಮಾಡ್ಕೋಬೋದು. ನಾನಿಲ್ಲಿ 3 ಆರ್ಚ್ ಮಾಡಿ ಒಂದು ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ಫುಲ್ ಸ್ಯಾರಿ ಇದೇ ಥರ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ಕೊಡ್ತೀನಿ. ಇದೀಗ ಇಷ್ಟು ಫುಲ್ ಫಿನಿಶ್ ಆಗಿದೆ ನೋಡಿ. ಈ ಥರ ಫುಲ್ ಹಾಕ್ಕೋಬೇಕು ನೀವು ಫುಲ್ ಸ್ಯಾರಿ. ಈಗ ನಾನು ನೆಕ್ಸ್ಟ್ ಸ್ಟೆಪ್ನ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಗೆ ಬೇರೆ ಕಲರ್ದು 6 ಎಳೆ ದಾರನ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟು ಲಾಕ್ ಇದೆಯಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಬಿಡ್ತೀನಿ. ಇದನ್ನು ಕೂಡ 2 ಟೈಮ್ ಲಾಕ್ ಮಾಡ್ಕೊಳ್ತೀನಿ ಥ್ರೆಡ್ನ. ನಂತರ 1 ಟೈಮ್ 4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ತೀನಿ. ಅದೇನು 4 ಚೈನ್ ಗ್ಯಾಪ್ ಇದೆಯೋ ಅಲ್ಲಿಗೆ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು 2 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶನ ಮಾಡ್ತೀನಿ. ಬೀಡ್ನ ಹಿಂದೆ ಇರೋ ದಾರಕ್ಕೆ ನೀಡಲ್ನ ಹಾಕಿ ದಾರನ ಎಳ್ಕೋಬೇಕು. 2 ತ್ರಿಬಲ್ ಕ್ರೋಶನ ಮಾಡಬೇಕು. ಮತ್ತು ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಸೂಜಿ ದಾರ ಹಾಗೆ ಇರಲಿ, ಅದ್ರ ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೂಜಿಗೆ. 2 ಟೈಮ್ ದಾರ ಸುತ್ತಕೊಂಡು ಆ ಬೀಡನ್ನ ಸೇಮ್ ಗ್ಯಾಪ್ಗೆ ಹೋಗಿ ನೀಡಲ್ನ ತಗೊಂಡು 2 ಮಾಡಿ ಇನ್ನೊಂದು ದಾರಕ್ಕೆ ಬೀಡನ್ನ ಒಳಗಡೆ ತಳ್ಕೋಬೇಕು. ನೆಕ್ಸ್ಟ್ ಮತ್ತೆ 2 ಮಾಡಿ ಮತ್ತೆ 2 ಟೈಮ್ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶಾ. ಇಲ್ಲಿ 3 ತ್ರಿಬಲ್ ಕ್ರೋಶಾನ ಮಾಡ್ತಿದ್ದೀನಿ. ಮತ್ತು ಇಲ್ಲಿ 3 ಚೈನ್ ಹಾಕ್ಕೊಳ್ತೀನಿ. ಈಗ ಅದನ್ನ ಕೂಡ ಅಲ್ಲೇ ಲಾಕ್ ಮಾಡ್ತೀನಿ. ಮತ್ತು ಈ ಕಡೆ ಸೈಡ್ ಕೂಡ 3 ಚೈನ್ ಹಾಕ್ತೀನಿ. 2 ಟೈಮ್ ದಾರ ಸುತ್ಕೊಳ್ತೀನಿ. ತ್ರಿಬಲ್ ಕ್ರೋಶಾನ ಮಾಡ್ತೀನಿ. ಮತ್ತು ಒಂದು ಬೀಡ್ ಹಾಕ್ಕೊಳ್ತೀನಿ. 2 ಟೈಮ್ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ಮತ್ತು ಒಂದು ಬೀಡನ್ನ ಒಳಗೆ ಹಾಕ್ಕೊಂಡು ಇನ್ನು 2 3 ಸಲ 2 ಮಾಡಬೇಕು. ಇದು ತ್ರಿಬಲ್ ಕ್ರೋಶಾ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಈ ಥರ 3 ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ 3 ಕಂಬ ಆದಮೇಲೆ ಮತ್ತೆ ಇಲ್ಲಿ 3 ಚೈನ್ ಹಾಕಬೇಕು. ಆ ಕಡೆ ಈ ಕಡೆ 3 ಚೈನ್, ಮಧ್ಯದಲ್ಲಿ 3 ಕಂಬ, ಮಧ್ಯ ಒಂದು ಕಂಬಕ್ಕೆ ಮಣಿ ಹಾಕಬೇಕು. ಒಟ್ಟು 5 ಕಂಬ ಆಗುತ್ತೆ. 3 ಚೈನು ಕೂಡ ಸೇರಿ, ಆ ಕಡೆ ಈ ಕಡೆ 3 ಚೈನ್ ಸೇರಿ ಮಧ್ಯ 3 ಕಂಬ ಸೇರಿ 5 ಕಂಬ ಅಂತ ಕೌಂಟ್ ಆಗುತ್ತೆ. ಒಟ್ಟು 3 ಚೈನ್ ಮತ್ತು 1 ಕಂಬ, ತ್ರಿಬಲ್ ಕ್ರೋಶಾ, ಹಾಗೆ ಒಂದು ಬೀಡ್ ಹಾಕ್ಕೊಂಡು ತ್ರಿಬಲ್ ಕ್ರೋಶಾ ಮಾಡಿ ಮತ್ತು ಒಂದು ಖಾಲಿ ತ್ರಿಬಲ್ ಕ್ರೋಶಾ, ಹಾಗೆ ಲಾಕ್ ಮಾಡಿಬಿಡೋಣ. ಲಾಸ್ಟಿಗೆ ತ್ರಿಬಲ್ ಕ್ರೋಶಾ ಯಾಕೆ ಬೇಡ ಅಂದರೆ ಅಲ್ಲಿ ಲಾಕ್ ಮಾಡ್ತೀವಲ್ಲ, ತ್ರಿಬಲ್ ಕ್ರೋಶಾ ಮಾಡ್ತಾ ಇದ್ರೂ ಆಗುತ್ತೆ. ಫಸ್ಟಿಗೆ ಕೂಡ ನಾವು ತ್ರಿಬಲ್ ಕ್ರೋಶಾ ಮಾಡೋದಿಲ್ಲ, 3 ಚೈನ್ ಹಾಕೋದಿಲ್ಲ, ಡೈರೆಕ್ಟು ತ್ರಿಬಲ್ ಕ್ರೋಶಾ ಮಾಡಿ ಲಾಕ್ ಮಾಡ್ತೀವಿ. ಹಾಗೆಯೇ ಮಾಡ್ಕೊಳ್ಳಿ ನೀವು ನೋಡಿ. ಫಸ್ಟಿಗೆ ನಾನು 2 ಟೈಮ್ ದಾರಿಸ್ಕೊಂಡು ತ್ರಿಬಲ್ ಕ್ರೋಶಾ ಮಾಡಿದೆ, 3 ಚೈನ್ನ ಹಾಕಲಿಲ್ಲ. ಹಾಗೆಯೇ ನೀವು ಮಾಡ್ಕೊಳ್ಳಿ. 3 ಚೈನ್ ಅವಶ್ಯಕತೆ ಇಲ್ಲ ಫಸ್ಟಿಗೆ. ಲಾಸ್ಟಿಗೆ ಮಧ್ಯದಲ್ಲಿ ಮಾತ್ರ 2 ಸೈಡ್ ಕೂಡ 3 ಚೈನ್ ಹಾಕಿ ಆಮೇಲೆ ತ್ರಿಬಲ್ ಕ್ರೋಶಾ ಮಾಡಬೇಕು. ಈ ಥರ ಬೀಡನ್ನ ಹಾಕಿ ಮಾಡ್ಕೊಳ್ಳಿ. ಫುಲ್ ಸ್ಯಾರಿ ಇದೇ ಥರ ಫ್ಲವರ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ 3 ಬೀಡ್ ಹಾಕಿದ್ದೀವಲ್ಲ, ಅದ್ರ ಮೇಲೆಲ್ಲ ಫ್ಲವರ್ ಬರಬೇಕು. ಏನು 4 ಚೈನ್ ಗ್ಯಾಪ್ ಬಿಟ್ಟಿದ್ದೀವೋ ಅಲ್ಲಿಗೆಲ್ಲ ಕುಚ್ಚು ಕಟ್ಟೋದಕ್ಕೆ 4 ಚೈನ್ನೇ ಹಾಕ್ಕೋಬೇಕು. ಇಲ್ಲೀಗ 2 ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ ನೋಡಿ. ಎಂದು ಯಾವ ಥರ ಕಾಣಿಸ್ತಿದೆ ಅಂತ ಸಿಂಪಲ್ಲಾಗಿ ಫ್ಲವರ್ ಟೈಪು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ನಾವೀಗ ಮಧ್ಯ ಕುಚ್ಚನ್ನ ಕಟ್ಟಿ ಫೈನಲ್ ಇದೀಗ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಏನು ಸಖತ್ತಾಗಿ ಬಂದಿದೆ ಅಂತ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.